ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾದ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿತವಾದ ಭವಾನಿ ಸೌಂದರ್ಯ ಲಹರಿಯಲ್ಲಿ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ 2ನೆಯ ಅಧ್ಯಾಯ ವಿಶೇಷವಾಗಿ ಅಮ್ಮನವರ ಸಗುಣ ರೂಪ ವರ್ಣನೆಯಾಗಿದೆ. ಶ್ಲೋಕ 42ರಿಂದ ಶ್ಲೋಕ 49ರವರೆಗೂ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಶಿರಸ್ಸಿನ ಮೇಲಿರುವ ಕಿರೀಟದಿಂದ ಆರಂಭಿಸಿ ಆಕೆಯ ನೇತ್ರ ಸೌಂದರ್ಯ ದೃಷ್ಟಿ ವೈಭವದವರೆಗೂ 8 ಶ್ಲೋಕಗಳಲ್ಲಿ ಮಹಾದ್ಭುತ ವರ್ಣನೆ ಮಾಡಿ ಆ ತಾಯಿಯ ವಿರಾಟ್ ರೂಪ ದರ್ಶನವನ್ನು, ತಾನು ನೋಡಿದ್ದನ್ನು, ಅನುಭೂತಿ ಹೊಂದಿದ್ದನ್ನು ನಮ್ಮೆಲ್ಲರಿಗೂ ಅಮೃತ ಕವಿತಾ ಝರಿಯಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಶ್ಲೋಕ 43 ಜಗನ್ಮಾತೆಯ ಕೇಶಪಾಶ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಧೂನೋತೋಧ್ವಾಂತಂ ನ ಸ್ತುಲಿತದಲಿತೇಂದೀವರವನಂ ಘನ ಸ್ನಿಗ್ಧಾಶ್ಲಕ್ಷ್ಣಂ ಚಿಕುರನಿಕುರುಂಬಂ ತವ ಶಿವೇ ಯದೀಯಂ ಸೌರಭ್ಯಂ ಸಹಜಮುಪಲಬ್ಧುಂ ಸುಮನಸೋ ವಸಂತ್ಯಸ್ಮಿನ್ ಮನ್ಯೇ ವಲಮಥನವಾಟಿ ವಿಟಪಿನಾ. ಈ ಶ್ಲೋಕದಲ್ಲಿ ಜಗನ್ಮಾತೆಯ ಕೇಶದ ಗುಂಗುರುಗಳ ಅಂದರೆ ಕುರುಳುಗಳ ಸೌಂದರ್ಯವನ್ನು ವರ್ಣಿಸುತ್ತಿದ್ದಾರೆ ಶ್ರೀ ಶಂಕರರು. ಅರ್ಥ ಹೀಗಿದೆ: ಓ ಶಿವ, ಭವಾನಿ, ಜಗನ್ಮಾತ ವಿಕಸಿಸಿದ ಅಂದರೆ ಅರಳಿದ ಕನ್ನೈದಿಲೆಗಳ ವನವನ್ನು ನೆನಪಿಗೆ ತರುತ್ತಿರುವ ಕಪ್ಪು ಮೇಘಗಳಂತೆ ಸ್ನಿಗ್ಧವಾಗಿ ಮೃದುತರವಾದ ನಿನ್ನ ನೀಳವಾದ ಕೇಶರಾಶಿ ನಮ್ಮ ಅಜ್ಞಾನವನ್ನು ಕಳೆಯಲಿ. ಇನ್ನು ನಿನ್ನ ಕೇಶಪಾಶದ ಸಹಜ ಸೌರಭವನ್ನು ನಾವು ಅನುಭವಿಸಿ ಸಾರ್ಥಕವಾಗುವುದಕ್ಕೇನೋ ಎಂಬಂತೆ ಬಲ ಎಂಬ ರಾಕ್ಷಸನನ್ನು ಸಂಹರಿಸಿ ಬಲವೈರಿ ಎಂಬ ಬಿರುದು ಹೊಂದಿದ ಮಹೇಂದ್ರನ ನಂದನ ವನದಲ್ಲಿನ ಕಲ್ಪವೃಕ್ಷದ ಪುಷ್ಪಗಳು ನಿನ್ನ ಕೇಶಪಾಶವನ್ನು ಆಶ್ರಯಿಸಿವೆ. ನಿನ್ನ ಕುರುಳಿನಲ್ಲಿ ಹೂಮಾಲೆಯಾಗಿ ಸೇರಿ ಧನ್ಯತೆ ಹೊಂದಿವೆ. ಜಗನ್ಮಾತೆಯ ಕೇಶಗಳು ಸುಗಂಧಭರಿತವಾದವು. ಸುಗಂಧ ಕುಂತಲಾಂಬ ಎನ್ನುವ ದೇವಿ ಶಕ್ತಿಪೀಠಗಳಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿನ ಈ 4ನೇ ಶ್ಲೋಕ ಗಮನಿಸೋಣ. ಚಲತ್ಕುಂತಲಾಂತರ ಭ್ರಮದ್ಭೃಂಗ ಬೃಂದಂ ಘನ ಘನ ಸ್ನಿಗ್ಧ ದಮ್ಮಿಲ್ಲ ಭೂಷೋಜ್ವಲಂತೆ ಸ್ಫುರನ್ಮೌಳಿ ಮಾಣಿಕ್ಯ ಬದ್ಧೇಂದು ರೇಖಾ ವಿಲಾಸೋಲ್ಲ ಸದ್ದಿವ್ಯ ಮೂರ್ಧಾನ ಮೀಢೆ. ಅರ್ಥ: ತಾಯಿ ಕಪ್ಪು ದುಂಬಿಯ ಸಮೂಹವನ್ನು ಗುರುತಿಗೆ ತರುತ್ತಾ ಮೇಘಗಳ ಮೃದುತ್ವವನ್ನು ಮಿಣುಗಿಸುತ್ತಿರುವಂತಹ ನಿನ್ನ ಕೇಶಪಾಶವನ್ನು ಹಣೆಯ ಮೇಲೆ ಬೀಳದಂತೆ ಹಿಡಿದಿಟ್ಟಿರುವ ಚಂದ್ರರೇಖೆ ಮಾಣಿಕ್ಯಗಳಿಂದ ಮಾಡಿದ ಚಂದ್ರರೇಖಾಭರಣವಾಗಿ ನಿನ್ನ ಶಿರದ ಮೇಲೆ ಸೇರಿ ಹೋದಂತೆ ಕಾಣುತ್ತಿದೆ. ಅಂತಹ ನಿನ್ನ ದಿವ್ಯ ಮುಖಾರವಿಂದಕ್ಕೆ ನಮಸ್ಕರಿಸುತ್ತಿದ್ದೇನೆ. ಅಂತೆಯೇ ನಾವೂ ಕೂಡ ಆ ಜಗನ್ಮಾತೆಯ ಕೇಶಪಾಶಗಳನ್ನು ಹೃದಯದಲ್ಲಿ ಸಾಕ್ಷಾತ್ಕರಿಸಿಕೊಂಡು ಉದ್ಧಾರವಾಗೋಣ. ಈ ಶ್ಲೋಕವನ್ನು ಶ್ರದ್ಧಾ ಭಕ್ತಿಗಳಿಂದ ಜಪಿಸಿದವರಿಗೆ ಸಕಲ ಜನ ವಶ್ಯತೆ ದೊರೆಯುತ್ತದೆಂದು ತಾಂತ್ರಿಕ ಶಾಸ್ತ್ರ ಹೇಳುತ್ತದೆ. ಸಕಲ ಜನ ವಶ್ಯತೆ ಎಂಬುದು ಲೌಕಿಕವಾದುದಲ್ಲ. ನಮ್ಮ ಹೃದಯದಲ್ಲಿ ನಮ್ಮ ತಲೆಯಲ್ಲಿರುವ ಕೂದಲಿಗಿಂತಲೂ ಮಿಕ್ಕಿದ ಲೆಕ್ಕವಿಲ್ಲದಷ್ಟು ಕೋರಿಕೆಗಳು ಹೃದಯದಲ್ಲಿ ನಿರಂತರವಾಗಿ ಹುಟ್ಟುತ್ತಲೇ ಇರುತ್ತವೆ. ಒಂದು ತೀರಿದಾಗ ಮತ್ತೊಂದು ತಯಾರಾಗುತ್ತಿರುತ್ತದೆ. ತಲೆಗೂದಲನ್ನು ಎಷ್ಟು ಕತ್ತರಿಸಿದರೂ ಮತ್ತೆ ಮತ್ತೆ ಬೆಳೆದಂತೆ ಈ ಕೋರಿಕೆಗಳನ್ನು ಎಷ್ಟು ತೀರಿಸಿದರೂ ಅವು ಬೆಳೆಯುತ್ತಿರುತ್ತವೆಯೇ ಹೊರತು ಮುಗಿಯುವುದಿಲ್ಲ. ಕಾರ್ಗತ್ತಲಿನೊಡನೆ ಕನ್ನೈದಿಲೆಗಳೊಡನೆ ಮರಿದುಂಬಿಗಳ ಗುಂಪಿನೊಡನೆ ಕೇಶಗಳನ್ನು ಹೋಲಿಸಿದಾಗ ಕಾರ್ಗತ್ತಲಿನ ಅಜ್ಞಾನ, ಅಂಧಕಾರ, ದುಂಬಿಯ ಅತಿ ಚಂಚಲತೆ, ಕನ್ನೈದಿಲೆಗಳು ಹಗಲು ಬೆಳಕನ್ನು ನೋಡಲಾಗದೆ ಮುದುರಿಕೊಳ್ಳುವ ಲಕ್ಷಣಗಳು ಗುರುತಿಗೆ ಬರುತ್ತವೆ. ನಮ್ಮ ಮನಸ್ಸು
ಈ ಮೂರಕ್ಕೂ ಹದವಾದ ಭೂಮಿಯಂತೆ. ತಾಯಿ, ನಿನ್ನ ಕೇಶಗಳು ನಮಗೆ ಕ್ಷೇಮವನ್ನು ಉಂಟು ಮಾಡಲಿ ಎಂದು ಭಗವತ್ಪಾದರು ಬೇಡಿಕೊಳ್ಳುವುದರಲ್ಲಿನ ಅರ್ಥ ನಮ್ಮೊಳಗಿನ ಅಜ್ಞಾನದ ಕೋರಿಕೆಗಳನ್ನು, ಅತಿಯಾಶೆ ಎನ್ನುವ ತಮಸ್ಸನ್ನು ಹೊಡೆದೋಡಿಸಿ ಸತ್ಸಂಸ್ಕಾರವೆನ್ನುವ ಜ್ಞಾನ ಜ್ಯೋತಿಯನ್ನು ಆ ತಾಯಿಯ ಕೇಶಪಾಶ ನಮ್ಮೆಲ್ಲರಿಗೂ ಪ್ರಸಾದಿಸಲಿ ಎನ್ನುವ ಅಭಿಲಾಷೆ ಅಂತರ್ಗತವಾಗಿದೆ ಅಲ್ಲವೇ? ಈ ಕೋರಿಕೆಗಳೆನ್ನುವ ಕಾರ್ಗತ್ತಲನ್ನು ಕಳೆಯುವುದಾದರೆ ಎಲ್ಲವೂ ಬೆಳಕೇ ಬೆಳಕಾಗುತ್ತದೆ ಅಲ್ಲವೇ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.